ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮತ್ತೊಂದು ಆರೋಪ ಈಗ ಎಲ್ಲಿ ಅಗಿಬೇಕು ಅಂತೇಳಿ ಜಾಗವನ್ನ ಗುರುತಿಸಿದ್ದಾರೋ ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಣ್ಣನ್ನು ಹಾಕಿದ್ದಾರೆ ಅನ್ನುವ ಗಂಭೀರ ಆರೋಪ. ಅದ್ರ ಜೊತೆಗೆ 16ನೇ ಸಮಾಧಿಯ ಉತ್ಖನನ ಕಾರ್ಯ ಈಗ ಮುಗಿದಿದೆ ಅನ್ನೋ ಮಾಹಿತಿ ಇದೆ. ಆತ ತುಂಬಾ ಗಂಭೀರವಾಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ. ಅಲ್ಲಿ ಏನ್ ಸಿಕ್ತು ಫೈನಲಿ ದಿನೇಶ್? ರಂಜಿತ್ ಶಿರಿಯಾರ್, ಈಗ 16ನೇ ಪಾಯಿಂಟ್ ನಲ್ಲಿ ಉತ್ಖನನ ಪ್ರಕ್ರಿಯೆ ಅಂತ್ಯ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಈ ಒಂದು ಪಾಯಿಂಟ್ ಏನಿದೆ, ಇಲ್ಲಿ 16ನೇ ಪಾಯಿಂಟ್ ಇತ್ತು, ಅಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಅಂತ್ಯ ಆಗಿರುವಂತದ್ದು. ಆ ಒಂದು ಜೆಸಿಪಿ ಮೂಲಕ ಗುಂಡಿಯನ್ನು ಕೂಡ ಸದ್ಯಕ್ಕೆ ಮುಚ್ಚಿರುವಂತದ್ದು. 16ನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಆತ ಮತ್ತೆ 16ನೇ ಪಕ್ಕದಲ್ಲಿ 16 ಪಾಯಿಂಟ್ ಏನಿದೆ ಅದರ ಪಕ್ಕದಲ್ಲಿ ಸುಮಾರು 15 ಅಡಿಗಳಷ್ಟು ದೂರದಲ್ಲಿ ಮತ್ತೊಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಅಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಬಹಳಷ್ಟು ಮಳೆ ಇತ್ತು, ಒಂದು ಅರ್ಧ ಗಂಟೆಗಿಂತ ಮೊದಲು ಬಹಳಷ್ಟು ಮಳೆ ಸುರಿತಾ ಇತ್ತು. ಮಳೆಯ ಮಧ್ಯೆ ಈ ಒಂದು ಉತ್ಖನನ ಪ್ರಕ್ರಿಯೆ ಸಾಗಿರುವಂತದ್ದು. ಸದ್ಯ ಕೂಡ ಹನಿ ಹನಿ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಕಾರ್ಮಿಕರು ಮತ್ತು ಹಿಟಾಚಿಯನ್ನು ಬಳಸಿಕೊಂಡು ಈ ಒಂದು ಉತ್ಖನನ ಪ್ರಕ್ರಿಯೆ ಮುಂದುವರಿತಾ ಇರುವಂತದ್ದು. 16ರ ಪಕ್ಕದಲ್ಲಿ ಆತ ಮತ್ತೊಂದು ಪಾಯಿಂಟ್ ಅನ್ನ ತೋರಿಸಿರುವಂತದ್ದು. ನಿನ್ನೆ ಕೂಡ ಇದೇ ರೀತಿಯಾಗಿ ಆಗಿತ್ತು. ಅಂದ್ರೆ 15ನೇ ಪಾಯಿಂಟ್ ಬೋಳಿಯಾರ್ನಲ್ಲಿ ಎಲ್ಲಿ ತೋರಿಸಿದ್ದ ಆ ಒಂದು 15ನೇ ಪಾಯಿಂಟ್ ನಲ್ಲಿ ಏನು ಕಳೆಬರ ಪತ್ತೆ ಆಗಿಲ್ಲ. ಆ ಕೂಡಲೇ ಆತ ಹೇಳಿದ್ದ, ಅಂದ್ರೆ ನನ್ಗೂ ಸ್ವಲ್ಪ ಪಾಯಿಂಟ್ ಆಚೀಚೆ ಆಗಿರ್ಬೋದು, ಹೀಗಾಗಿ ಪಕ್ಕದಲ್ಲೂ ಕೂಡ ಉತ್ಖನನ ನಡೆಸಬೇಕು ಅನ್ನುವಂತ ಡಿಮಾಂಡ್ ಇಟ್ಟಿದ್ದ. ಹಾಗಾಗಿ ನಿನ್ನೆ ಕೂಡ ಆ ರೀತಿಯಂತ ಪಕ್ಕದಲ್ಲಿ ಅಗೆಯಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಆಗಿರುವಂತದ್ದು. ಈ ಒಂದು 16ನೇ ಪಾಯಿಂಟ್ ಏನಿದೆ ಇದರ ಪಕ್ಕದಲ್ಲಿ ಈಗ ಮತ್ತೊಂದು ಪಾಯಿಂಟ್ ನಲ್ಲಿ ಈಗ ಅಗೆಯುತ್ತಾ ಶುರು ಆಗಿರುವಂತದ್ದು. ಆರಂಭದಲ್ಲಿ ಕಾರ್ಮಿಕರು ಆ ಒಂದು ಪಾಯಿಂಟ್ ಅನ್ನ ಅಗೆದ್ರೆ, ಆ ಬಳಿಕ ಈಗಾಗಲೇ ಹಿಟಾಚಿ ಕೂಡ ಅಲ್ಲಿಗೆ ತೆರಳಿರುವಂತದ್ದು. ಹಿಟಾಚಿ ಮೂಲಕ ಸದ್ಯ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಅದು ಕೂಡ ಇರುವಂತಹ ಪ್ಲೇಸ್ ಏನಿದ್ರೆ ಈ 16ನೇ ಪಾಯಿಂಟ್ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ ಅದು. ಅಂದ್ರೆ ಬಾಹುಬಲಿ ಬೆಟ್ಟದ ಮೊದಲ ತಿರುವಿನಲ್ಲಿ ಸಿಗುವಂತ ಪಾಯಿಂಟ್ ಅದು. ಬಾಹುಬಲಿ ಬೆಟ್ಟದ ಮೊದಲ ತಿರುವಿನಲ್ಲೇ ಪಕ್ಕದಲ್ಲೇ ಆ ಒಂದು 16ನೇ ಪಾಯಿಂಟ್ ಇತ್ತು. ಈಗ ಅದರ ಪಕ್ಕದಲ್ಲಿ ಮತ್ತೊಂದು ಪಾಯಿಂಟ್ ಅನ್ನು ಆತ ಗುರುತು ಮಾಡಿರುವಂತದ್ದು. ಅಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಈ ಒಂದು 16ನೇ ಪಾಯಿಂಟ್ ಏನಿದೆ ಅದನ್ನ ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ 1:15 ಸುಮಾರಿಗೆ ಉತ್ಖನನ ಆರಂಭ ಆಗಿತ್ತು. SIT ಅಧಿಕಾರಿಗಳು ಸುಮಾರು 1 ಗಂಟೆ ವೇಳೆಗೆ ಆತನನ್ನ ಈ ಭಾಗಕ್ಕೆ ಕರೆದುಕೊಂಡು ಬಂದಿದ್ರು. ಆ ಬಳಿಕ ಒಂದಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ಸುಮಾರು 1:15 ವೇಳೆಗೆ ಆ ಉತ್ಖನನ ಆರಂಭಿಸಿದ್ರು. ಆರಂಭದಲ್ಲಿ ಕಾರ್ಮಿಕರು ಉತ್ಖನನ ನಡೆಸಿದ್ರೆ, ಆ ಬಳಿಕ ಹಿಟಾಚಿ ಮೂಲಕ 16ನೇ ಪಾಯಿಂಟ್ ಅನ್ನ ಉತ್ಖನನ ನಡೆಸಲಾಗಿತ್ತು. ಆ ಬಳಿಕ ಏನೋ ಊಟದ ವಿರಾಮ ಇತ್ತು. ಊಟವನ್ನು ಕೂಡ ಇವತ್ತು ಇಲ್ಲಿಗೆ ತರಿಸಿಕೊಂಡು ಊಟ ಮಾಡಿರುವಂತದ್ದು. ಯಾವುದೇ ರೀತಿಯಂತ ವಿರಾಮ ತೆಗೆದುಕೊಳ್ಳದೆ ಉತ್ಖನನ ಸಾಗಿರುವಂತದ್ದು. ಸದ್ಯ 16ನೇ ಪಾಯಿಂಟ್ ಕೂಡ ಅಂತ್ಯ ಆಗಿರುವಂತದ್ದು. ಆ ಒಂದು ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಆ ಒಂದು ಗುಂಡಿಯನ್ನು ಮಣ್ಣು ತುಂಬಿಸಿರುವಂತದ್ದು. ಸದ್ಯ ಆತ 16ನೇ ಪಾಯಿಂಟ್ ನಲ್ಲಿ ಪಕ್ಕದಲ್ಲೇ ಮತ್ತೊಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಅಲ್ಲಿ ಉತ್ಖನನ ಪ್ರಕ್ರಿಯೆ ಬರದಿಂದ ಸಾಗ್ತಾ ಇರುವಂತದ್ದು. ಸ್ವಲ್ಪ ಮಳೆ ಬರ್ತಾ ಇದೆ. ಮಳೆಯ ನಡು ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮತ್ತೊಂದು ಆರೋಪ ಈಗ ಎಲ್ಲಿ ಅಗಿಬೇಕು ಅಂತೇಳಿ ಜಾಗವನ್ನ ಗುರುತಿಸಿದ್ದಾರೋ ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಣ್ಣನ್ನು ಹಾಕಿದ್ದಾರೆ ಅನ್ನುವ ಗಂಭೀರ ಆರೋಪ. ಅದ್ರ ಜೊತೆಗೆ 16ನೇ ಸಮಾಧಿಯ ಉತ್ಖನನ ಕಾರ್ಯ ಈಗ ಮುಗಿದಿದೆ ಅನ್ನೋ ಮಾಹಿತಿ ಇದೆ. ಆತ ತುಂಬಾ ಗಂಭೀರವಾಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ. ಅಲ್ಲಿ ಏನ್ ಸಿಕ್ತು ಫೈನಲಿ ದಿನೇಶ್? ರಂಜಿತ್ ಶಿರಿಯಾರ್, ಈಗ 16ನೇ ಪಾಯಿಂಟ್ ನಲ್ಲಿ ಉತ್ಖನನ ಪ್ರಕ್ರಿಯೆ ಅಂತ್ಯ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಈ ಒಂದು ಪಾಯಿಂಟ್ ಏನಿದೆ, ಇಲ್ಲಿ 16ನೇ ಪಾಯಿಂಟ್ ಇತ್ತು, ಅಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಅಂತ್ಯ ಆಗಿರುವಂತದ್ದು. ಆ ಒಂದು ಜೆಸಿಪಿ ಮೂಲಕ ಗುಂಡಿಯನ್ನು ಕೂಡ ಸದ್ಯಕ್ಕೆ ಮುಚ್ಚಿರುವಂತದ್ದು. 16ನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಆತ ಮತ್ತೆ 16ನೇ ಪಕ್ಕದಲ್ಲಿ 16 ಪಾಯಿಂಟ್ ಏನಿದೆ ಅದರ ಪಕ್ಕದಲ್ಲಿ ಸುಮಾರು 15 ಅಡಿಗಳಷ್ಟು ದೂರದಲ್ಲಿ ಮತ್ತೊಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಅಲ್ಲಿ
ಅಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಬಹಳಷ್ಟು ಮಳೆ ಇತ್ತು, ಒಂದು ಅರ್ಧ ಗಂಟೆಗಿಂತ ಮೊದಲು ಬಹಳಷ್ಟು ಮಳೆ ಸುರಿತಾ ಇತ್ತು. ಮಳೆಯ ಮಧ್ಯೆ ಈ ಒಂದು ಉತ್ಖನನ ಪ್ರಕ್ರಿಯೆ ಸಾಗಿರುವಂತದ್ದು. ಸದ್ಯ ಕೂಡ ಹಣಿ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಕಾರ್ಮಿಕರು ಮತ್ತು ಹಿಟಾಚಿಯನ್ನು ಬಳಸಿಕೊಂಡು ಈ ಒಂದು ಉತ್ಖನನ ಪ್ರಕ್ರಿಯೆ ಮುಂದುವರಿತಾ ಇರುವಂತದ್ದು. 16ರ ಪಕ್ಕದಲ್ಲಿ ಆತ ಮತ್ತೊಂದು ಪಾಯಿಂಟ್ ಅನ್ನ ತೋರಿಸಿರುವಂತದ್ದು. ನಿನ್ನೆ ಕೂಡ ಇದೇ ರೀತಿಯಾಗಿ ಆಗಿತ್ತು. ಅಂದ್ರೆ 15ನೇ ಪಾಯಿಂಟ್ ಬೋಳಿಯಾರ್ನಲ್ಲಿ ಎಲ್ಲಿ ತೋರಿಸಿದ್ದ ಆ ಒಂದು 15ನೇ ಪಾಯಿಂಟ್ ನಲ್ಲಿ ಏನು ಕಳೆಬರ ಪತ್ತೆ ಆಗಿಲ್ಲ. ಆ ಕೂಡಲೇ ಆತ ಹೇಳಿದ್ದ, ಅಂದ್ರೆ ನನ್ಗೂ ಸ್ವಲ್ಪ ಪಾಯಿಂಟ್ ಆಚೀಚೆ ಆಗಿರ್ಬೋದು, ಹೀಗಾಗಿ ಪಕ್ಕದಲ್ಲೂ ಕೂಡ ಉತ್ಖನನ ನಡೆಸಬೇಕು ಅನ್ನುವಂತ ಡಿಮಾಂಡ್ ಇಟ್ಟಿದ್ದ. ಹಾಗಾಗಿ ನಿನ್ನೆ ಕೂಡ ಆ ರೀತಿಯಂತ ಪಕ್ಕದಲ್ಲಿ ಅಗೆಯಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಆಗಿರುವಂತದ್ದು. ಈ ಒಂದು 16ನೇ ಪಾಯಿಂಟ್ ಏನಿದೆ ಇದರ ಪಕ್ಕದಲ್ಲಿ ಈಗ ಮತ್ತೊಂದು ಪಾಯಿಂಟ್ ನಲ್ಲಿ ಈಗ ಅಗೆಯುತ್ತಾ ಶುರು ಆಗಿರುವಂತದ್ದು. ಆರಂಭದಲ್ಲಿ ಕಾರ್ಮಿಕರು ಆ ಒಂದು ಪಾಯಿಂಟ್ ಅನ್ನ ಅಗೆದ್ರೆ ಆ ಬಳಿಕ ಈಗಾಗಲೇ ಹಿಟಾಚಿ ಕೂಡ ಅಲ್ಲಿಗೆ ತೆರಳಿರುವಂತದ್ದು. ಹಿಟಾಚಿ ಮೂಲಕ ಸದ್ಯ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಅದು ಕೂಡ ಇರುವಂತಹ ಪ್ಲೇಸ್ ಏನೆಂದ್ರೆ ಈ 16ನೇ ಪಾಯಿಂಟ್ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ ಅದು. ಅಂದ್ರೆ ಬಾಹುಬಲಿ ಬೆಟ್ಟದ ಮೊದಲ ತಿರುವಿನಲ್ಲಿ ಸಿಗುವಂತ ಪಾಯಿಂಟ್ ಅದು. ಬಾಹುಬಲಿ ಬೆಟ್ಟದ ಮೊದಲ ತಿರುವಿನಲ್ಲೇ ಪಕ್ಕದಲ್ಲೇ ಆ ಒಂದು 16ನೇ ಪಾಯಿಂಟ್ ಇತ್ತು. ಈಗ ಅದರ ಪಕ್ಕದಲ್ಲೇ ಮತ್ತೊಂದು ಪಾಯಿಂಟ್ ಅನ್ನು ಆತ ಗುರುತು ಮಾಡಿರುವಂತದ್ದು. ಅಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಈ ಒಂದು 16ನೇ ಪಾಯಿಂಟ್ ಏನಿದೆ ಅದನ್ನ ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ 1:15 ಸುಮಾರಿಗೆ ಉತ್ಖನನ ಆರಂಭ ಆಗಿತ್ತು. SIT ಅಧಿಕಾರಿಗಳು ಸುಮಾರು 1 ಗಂಟೆ ವೇಳೆಗೆ ಆತನನ್ನ ಈ ಭಾಗಕ್ಕೆ ಕರೆದುಕೊಂಡು ಬಂದಿದ್ರು. ಆ ಬಳಿಕ ಒಂದಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ಸುಮಾರು 1:15 ವೇಳೆಗೆ ಆ ಉತ್ಖನನ ಆರಂಭಿಸಿದ್ರು. ಆರಂಭದಲ್ಲಿ ಕಾರ್ಮಿಕರು ಉತ್ಖನನ ನಡೆಸಿದ್ರೆ ಆ ಬಳಿಕ ಹಿಟಾಚಿ ಮೂಲಕ 16ನೇ ಪಾಯಿಂಟ್ ಅನ್ನ ಉತ್ಖನನ ನಡೆಸಲಾಗಿತ್ತು. ಆ ಬಳಿಕ ಏನೋ ಊಟದ ವಿರಾಮ ಇತ್ತು. ಊಟವನ್ನು ಕೂಡ ಇವತ್ತು ಇಲ್ಲಿಗೆ ತರಿಸಿಕೊಂಡು ಊಟ ಮಾಡಿರುವಂತದ್ದು. ಯಾವುದೇ ರೀತಿಯಂತ ವಿರಾಮ ತೆಗೆದುಕೊಳ್ಳದೆ ಉತ್ಖನನ ಸಾಗಿರುವಂತದ್ದು. ಸದ್ಯ 16ನೇ ಪಾಯಿಂಟ್ ಕೂಡ ಅಂತ್ಯ ಆಗಿರುವಂತದ್ದು. ಆ ಒಂದು ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಆ ಒಂದು ಗುಂಡಿಯನ್ನು ಮಣ್ಣು ತುಂಬಿಸಿರುವಂತದ್ದು. ಸದ್ಯ ಆತ 16ನೇ ಪಾಯಿಂಟ್ ನಲ್ಲಿ ಪಕ್ಕದಲ್ಲೇ ಮತ್ತೊಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಅಲ್ಲಿ ಉತ್ಖನನ ಪ್ರಕ್ರಿಯೆ ಬರದಿಂದ ಸಾಗ್ತಾ ಇರುವಂತದ್ದು. ಸ್ವಲ್ಪ ಮಳೆ ಬರ್ತಾ ಇದೆ. ಮಳೆಯ ನಡು ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮತ್ತೊಂದು ಆರೋಪ ಈಗ ಎಲ್ಲಿ ಅಗಿಬೇಕು ಅಂತೇಳಿ ಜಾಗವನ್ನ ಗುರುತಿಸಿದ್ದಾರೋ ಆ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಣ್ಣನ್ನು ಹಾಕಿದ್ದಾರೆ ಅನ್ನುವ ಗಂಭೀರ ಆರೋಪ. ಅದ್ರ ಜೊತೆಗೆ 16ನೇ ಸಮಾಧಿಯ ಉತ್ಖನನ ಕಾರ್ಯ ಈಗ ಮುಗಿದಿದೆ ಅನ್ನೋ ಮಾಹಿತಿ ಇದೆ. ಆತ ತುಂಬಾ ಗಂಭೀರವಾಗಿ ಹೇಳಿದ ಇಲ್ಲೇ ಇದೆ ಅಂತ ಹೇಳಿ. ಅಲ್ಲಿ ಏನ್ ಸಿಕ್ತು ಫೈನಲಿ ದಿನೇಶ್? ರಂಜಿತ್ ಶಿರಿಯಾರ್, ಈಗ 16ನೇ ಪಾಯಿಂಟ್ ನಲ್ಲಿ ಉತ್ಖನನ ಪ್ರಕ್ರಿಯೆ ಅಂತ್ಯ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಈ ಒಂದು ಪಾಯಿಂಟ್ ಏನಿದೆ ಇಲ್ಲಿ 16ನೇ ಪಾಯಿಂಟ್ ಇತ್ತು, ಅಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಅಂತ್ಯ ಆಗಿರುವಂತದ್ದು. ಆ ಒಂದು JCP ಮೂಲಕ ಗುಂಡಿಯನ್ನು ಕೂಡ ಸದ್ಯಕ್ಕೆ ಮುಚ್ಚಿರುವಂತದ್ದು. 16ನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ. ಹೀಗಾಗಿ ಆತ ಮತ್ತೆ 16ನೇ ಪಕ್ಕದಲ್ಲಿ 16 ಪಾಯಿಂಟ್ ಏನಿದೆ ಅದರ ಪಕ್ಕದಲ್ಲಿ ಸುಮಾರು 15 ಅಡಿಗಳಷ್ಟು ದೂರದಲ್ಲಿ ಮತ್ತೊಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಅಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಬಹಳಷ್ಟು ಮಳೆ ಇತ್ತು, ಒಂದು ಅರ್ಧ ಗಂಟೆಗಿಂತ ಮೊದಲು ಬಹಳಷ್ಟು ಮಳೆ ಸುರಿತಾ ಇತ್ತು. ಮಳೆಯ ಮಧ್ಯೆ ಈ ಒಂದು ಉತ್ಖನನ ಪ್ರಕ್ರಿಯೆ ಸಾಗಿರುವಂತದ್ದು. ಸದ್ಯ ಕೂಡ ಹಣಿ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಕಾರ್ಮಿಕರು ಮತ್ತು ಹಿಟಾಚಿಯನ್ನು ಬಳಸಿಕೊಂಡು ಈ ಒಂದು ಉತ್ಖನನ ಪ್ರಕ್ರಿಯೆ ಮುಂದುವರಿತಾ ಇರುವಂತದ್ದು. 16ರ ಪಕ್ಕದಲ್ಲಿ ಆತ ಮತ್ತೊಂದು ಪಾಯಿಂಟ್ ಅನ್ನ ತೋರಿಸಿರುವಂತದ್ದು. ನಿನ್ನೆ ಕೂಡ ಇದೇ ರೀತಿಯಾಗಿ ಆಗಿತ್ತು. ಅಂದ್ರೆ 15ನೇ ಪಾಯಿಂಟ್ ಬೋಳಿಯಾರ್ನಲ್ಲಿ ಎಲ್ಲಿ ತೋರಿಸಿದ್ದ ಆ ಒಂದು 15ನೇ ಪಾಯಿಂಟ್ ನಲ್ಲಿ ಏನು ಕಳೆಬರ ಪತ್ತೆ ಆಗಿಲ್ಲ. ಆ ಕೂಡಲೇ ಆತ ಹೇಳಿದ್ದ, ಅಂದ್ರೆ ನನ್ಗೂ ಸ್ವಲ್ಪ ಪಾಯಿಂಟ್ ಆಚೀಚೆ ಆಗಿರ್ಬೋದು, ಹೀಗಾಗಿ ಪಕ್ಕದಲ್ಲೂ ಕೂಡ ಉತ್ಖನನ ನಡೆಸಬೇಕು ಅನ್ನುವಂತ ಡಿಮಾಂಡ್ ಇಟ್ಟಿದ್ದ. ಹಾಗಾಗಿ ನಿನ್ನೆ ಕೂಡ ಆ ರೀತಿಯಂತ ಪಕ್ಕದಲ್ಲಿ ಅಗೆಯಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಆಗಿರುವಂತದ್ದು. ಈ ಒಂದು 16ನೇ ಪಾಯಿಂಟ್ ಏನಿದೆ ಇದರ ಪಕ್ಕದಲ್ಲಿ ಈಗ ಮತ್ತೊಂದು ಪಾಯಿಂಟ್ ನಲ್ಲಿ ಈಗ ಅಗೆಯುತ್ತಾ ಶುರು ಆಗಿರುವಂತದ್ದು. ಆರಂಭದಲ್ಲಿ ಕಾರ್ಮಿಕರು ಆ ಒಂದು ಪಾಯಿಂಟ್ ಅನ್ನ ಅಗೆದ್ರೆ ಆ ಬಳಿಕ ಈಗಾಗಲೇ ಹಿಟಾಚಿ ಕೂಡ ಅಲ್ಲಿಗೆ ತೆರಳಿರುವಂತದ್ದು. ಹಿಟಾಚಿ ಮೂಲಕ ಸದ್ಯ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಅದು ಕೂಡ ಇರುವಂತಹ ಪ್ಲೇಸ್ ಏನೆಂದ್ರೆ ಈ 16ನೇ ಪಾಯಿಂಟ್ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ ಅದು. ಅಂದ್ರೆ ಬಾಹುಬಲಿ ಬೆಟ್ಟದ ಮೊದಲ ತಿರುವಿನಲ್ಲಿ ಸಿಗುವಂತಹ ಪಾಯಿಂಟ್ ಅದು. ಬಾಹುಬಲಿ ಬೆಟ್ಟದ ಮೊದಲ ತಿರುವಿನಲ್ಲೇ ಪಕ್ಕದಲ್ಲೇ ಆ ಒಂದು 16ನೇ
ಪಾಯಿಂಟ್ ಇತ್ತು. ಈಗ ಅದರ ಪಕ್ಕದಲ್ಲಿ ಮತ್ತೊಂದು ಪಾಯಿಂಟ್ ಅನ್ನು ಆತ ಗುರುತು ಮಾಡಿರುವಂತದ್ದು. ಅಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಈ ಒಂದು 16ನೇ ಪಾಯಿಂಟ್ ಏನಿದೆ ಅದನ್ನ ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ 1:15 ಸುಮಾರಿಗೆ ಉತ್ಖನನ ಆರಂಭ ಆಗಿತ್ತು. SIT ಅಧಿಕಾರಿಗಳು ಸುಮಾರು 1 ಗಂಟೆ ವೇಳೆಗೆ ಆತನನ್ನ ಈ ಭಾಗಕ್ಕೆ ಕರೆದುಕೊಂಡು ಬಂದಿದ್ರು. ಆ ಬಳಿಕ ಒಂದಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ಸುಮಾರು 1:15 ವೇಳೆಗೆ ಆ ಉತ್ಖನನ ಆರಂಭಿಸಿದ್ರು. ಆರಂಭದಲ್ಲಿ ಕಾರ್ಮಿಕರು ಉತ್ಖನನ ನಡೆಸಿದ್ರೆ ಆ ಬಳಿಕ ಹಿಟಾಚಿ ಮೂಲಕ 16ನೇ ಪಾಯಿಂಟ್ ಅನ್ನ ಉತ್ಖನನ ನಡೆಸಲಾಗಿತ್ತು. ಆ ಬಳಿಕ ಏನು ಊಟದ ವಿರಾಮ ಇತ್ತು. ಊಟವನ್ನು ಕೂಡ ಇವತ್ತು ಇಲ್ಲಿಗೆ ತರಿಸಿಕೊಂಡು ಊಟ ಮಾಡಿರುವಂತದ್ದು. ಯಾವುದೇ ರೀತಿಯಂತ ವಿರಾಮ ತೆಗೆದುಕೊಳ್ಳದೆ ಉತ್ಖನನ ಸಾಗಿರುವಂತದ್ದು. ಸದ್ಯ 16ನೇ ಪಾಯಿಂಟ್ ಕೂಡ ಅಂತ್ಯ ಆಗಿರುವಂತದ್ದು. ಆ ಒಂದು ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಆ ಒಂದು ಗುಂಡಿಯನ್ನು ಮಣ್ಣು ತುಂಬಿಸಿರುವಂತದ್ದು. ಸದ್ಯ ಆತ 16ನೇ ಪಾಯಿಂಟ್ ನಲ್ಲಿ ಪಕ್ಕದಲ್ಲೇ ಮತ್ತೊಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಅಲ್ಲಿ ಉತ್ಖನನ ಪ್ರಕ್ರಿಯೆ ಬರದಿಂದ ಸಾಗ್ತಾ ಇರುವಂತದ್ದು. ಸ್ವಲ್ಪ ಮಳೆ ಬರ್ತಾ ಇದೆ. ಮಳೆಯ ನಡು ಓಕೆ, ಥ್ಯಾಂಕ್ ಯು.